ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ನೋಡ್ತಾ ಇರುವಂಥದ್ದು ನೋಡಿ ಫ್ರೆಂಡ್ಸ್, ವಾಷಿಂಗ್ ಮಿಷಿನ್ ಟಪ್ ಕ್ಲೀನ್. ನೀವು ವಾಷಿಂಗ್ ಮಿಷಿನ್ ಟಪ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಕೊಳೆ ಎಲ್ಲ ಜಮಾ ಆಗುತ್ತೆ. ಹಾರ್ಡ್ನೆಸ್ಸು, ಕ್ಯಾಲ್ಶಿಯಮು, ನೀರಿನ ಬಟ್ಟೆ ಕೊಳೆ ಎಲ್ಲ ಜಮಾ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ವಾಷಿಂಗ್ ಮಿಷಿನ್ LG ವಾಷಿಂಗ್ ಮಿಷಿನ್ ಟಾಪ್ ಬೋರ್ಡು ವಾಷಿಂಗ್ ಮಿಷಿನ್ ಇದು. ಫುಲ್ ಸರ್ವಿಸ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಇದು ಅಲ್ಲಿ ನೋಡಿ ಫುಲ್ ಯಾವ ಥರ ಇದಾಗಿದೆ ಅಂತ, ಸಿಮೆಂಟ್ ಫುಲ್ಲು. ಸೊ ಇದರಿಂದ ನಿಮಗೆ ವಾಶ್ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಸಿಗೋದಿಲ್ಲ. ಮತ್ತು ನಿಮಗೆ ಡ್ರಮ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಕ್ಲೀನಿಂಗ್ ಕಂಪಲ್ಸರಿಯಾಗಿ ನೀವು ರೆಗ್ಯುಲರಾಗಿ ಮಾಡ್ತಾಯಿದ್ದೀರಾ ಅಂದರೆ ಪೌಡರ್ನ ಹಾಕೊಂಡ್ಬಿಟ್ಟು ನೀವು ಮಾಡ್ಕೋಬೇಕು. ಸೊ ನೀವು ಮಾಡ್ಕೋತಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಡ್ರೈನ್ ಬ್ಲಾಕೇಜ್ ಆಗ್ಬೋದು, ಸಮ್ ಎರರ್ಸ್ ಬರುತ್ತೆ ಫ್ರೆಂಡ್ಸ್ ಇದರಿಂದ. ಸೊ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ನೋಡಿ ಫ್ರೆಂಡ್ಸ್, ಫುಲ್ ವಾಚ್ ಮಾಡಿ ಈ ವಿಡಿಯೋನ ಕಂಪ್ಲೀಟಾಗಿ. ಸೊ ನಿಮಗೆ ಪ್ರೋಗ್ರಾಮ್ ಬಟನ್ ದಾರ ಲಾಸ್ಟ್ ನೀವು ತಪ್ಪಲಿನ ಅಂತ ಸೆಲೆಕ್ಟ್ ಆಯ್ತು. 2 ಗಂಟೆ 25 ನಿಮಿಷ ಟೈಮ್. ಇದು ನಿಮ್ಗೆ ಏನಂದ್ರೆ ಇದು ಪೌಡ್ರ್ ಹಾಕೋಬೇಕು. ಇಲ್ಲಿ ಸೆಕ್ಷನ್ದಾಗ ಒಂದು ಪೌಡರ್ ಬರ್ತಾರೆ, ಡಿಸ್ಕಿಲಿಂಗ್ ಪೌಡರ್, ಸಬ್ಲಿಂಗ್ ಪೌಡರ್ ಹಾಕೊಂಡ್ಬಿಟ್ಟು ಸೇಮ್ ಡಿಟರ್ಜೆಂಟ್ ಎಲ್ಲ ಹಾಕ್ತಿರಲ್ಲ ಹಾಕಿ ಮತ್ತೇನಂದ್ರೆ ಇದು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಸಾಕು. ಓಕೆ, ಸೇಮ್ 2-2.5 ಗಂಟೆ ತೊಗೊಳ್ತಾರೆ ಇದು. ಅದು ಪೌಡರ್ ಹಾಕೊಂಡ್ರೆ ಸ್ಟಾರ್ಟ್ ಮಾಡ್ಕೊಂಡು ಫ್ರೆಂಡ್ಸ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ